ನಮಸ್ಕಾರ, ಹೇಗಿದ್ದೀರಾ ಎಲ್ರು? ನಾನ್ ಸಾರಿಕಾ ಅಂಡ್ ನೋಡಿ ಇಲ್ಲಿ ನಮ್ಮ ಕಾರಲ್ಲಿ ಯಾರ್ಯಾರಿದ್ದಾರೆ ಅಂತ. ಅಂಡ್ ಹಾಗೆ ಇವತ್ತು ನೋಡಿ ನಮ್ಮ ಊರಲ್ಲಿ ಎಷ್ಟು ಬಿಸಿಲು ಅಂದ್ರೆ ಗೈಸ್, ಒಳಗಡೆ ಇರಕ್ಕಾಗ್ತಿಲ್ಲ, ಹೊರಗಡೆ ಬರಕ್ಕಾಗ್ತಿಲ್ಲ, ತುಂಬಾ ಬಿಸಿಲಿದೆ. ನಮ್ಮ ಮನೆಯಿಂದ ಒಂದು 40 ಕಿಲೋಮೀಟರ್ಸ್ ದೂರದಲ್ಲೇ ತಲಕಾಡಿದೆ. ತಲಕಾಡ್ ಅಂದ್ರೆ ಗೊತ್ತಲ್ಲ, ಅಲ್ಲಿ ಹೊಳೆ ಇದೆ, ತುಂಬಾ ಚೆನ್ನಾಗಿದೆ, ಆಡಕ್ಕೆಲ್ಲ ಮಕ್ಳಿಗೆ ತುಂಬಾ ಖುಷಿ ಆಗುತ್ತೆ. ಇವತ್ತು ತುಂಬಾ ಸ್ಪೆಷಲ್ ಡೇ ನಮ್ಗೆ. ಯೂಶ್ವಲಿ ತುಂಬಾನೇ ಸ್ಪೆಷಲ್ ಡೇ ಇವತ್ತು, ಯಾಕಂದ್ರೆ ಇವತ್ತು ನಮ್ಮ ಮಗನ್ ಬರ್ಡೇ. ಬರ್ಡೇ ಚಿನಿಮಾ, ಎಲ್ರು ವಿಶ್ ಮಾಡೋಣ. ಹ್ಯಾಪಿ ಬರ್ಡೇ ಇಶಾನ್. ಇವತ್ತು ತುಂಬಾ ಖುಷಿ ಆಗಿದ್ದಾನೆ. ಅವನ್ಗೆ ಏನ್ ಮಾಡೋದ್, ಮನೇಲೆ ಇರ್ಸ್ಕೊಂಡು ಬೋರ್ ಹೊಡಿಯೋದ್ ಮಕ್ಳಿಗೂ. ನೀರಂದ್ರೆ ತುಂಬಾನೇ ಖುಷಿ ಪಡ್ತಾನೆ. ಅವ್ನ್ ಸ್ಪೆಷಲ್ ಡೇಗೆ ಅವನ್ಗೂ ಖುಷಿ ಆಗತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ, ಮುಂದೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಇನ್ನು ಮನೆಯಿಂದ ಹೊರಟಿದ್ದೀವಿ. ಯಾರ್ಯಾರು ಹೆಂಗಿದ್ವಿ ಹಂಗಂಗೆ ಹೊರಟಿದ್ದೀವಿ. ಇಲ್ಲಿ ನೋಡಿ, ಒಬ್ರು ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾನೆ. ಈ ಹಿತೇಶ್ ನೋಡಿ, ಅವನಿಗಂತೂ ಶೆಕೆ ತಡಿಯಕ್ ಆಗ್ತಿಲ್ಲ, ತುಂಬಾ ಚೆನ್ನಾಗಿದೆ ಅವನ ಔಟ್ಫಿಟ್. ವ್ಲಾಗಲ್ಲಿ ಬರಲ್ಲ ಅಂತಿದ್ದ, ನಾವು ಹಿಂಸೆ ಮಾಡಿ ಹೆಂಗೋಗಿ ತೋರಿಸ್ತಾ ಇದ್ದೀನಿ. ಅಂಡ್ ಇವ್ರು ನಮ್ಮ ಅಕ್ಕ ಗೈಸ್, ಅವ್ರನ್ನ ತೋರಿಸಿರ್ಲಿಲ್ಲ ನೋಡಿ. ಮಕ್ಕಳೆಲ್ಲ ಕವರ್ ಮಾಡ್ಬಿಟ್ಟಿದ್ದಾರೆ ಪಾಪ ಅವ್ರನ್ನ. ಹೋಗೋಣ ನಡಿ. ಏನಂದ್ರೆ ತಲಕಾಡಲ್ಲಿ ಏನೋ ರೆಸ್ಟ್ರಿಕ್ಷನ್ಸ್ ಆಗಿದೆ ಅಂತ ಗೈಸ್, ಗೊತ್ತಿಲ್ಲ. ಮೊದಲೆಲ್ಲ ತುಂಬಾ ಜನ ಆಡಕ್ಕೆ, ಇವಾಗಂತೂ ಸಮ್ಮರ್ ತುಂಬಾ ರಶ್ ಇರುತ್ತೆ ತಲಕಾಡಲ್ಲಿ. ನೀರಿರೋದ್ರಿಂದ ಎಲ್ಲರೂ ಆಡ್ಬೇಕಂತ ಕ್ರೇಜಿಯಾಗಿ ಹೋಗ್ಬಿಡ್ತಾರೆ. ತುಂಬಾ ಆಡಕ್ಕೆಲ್ಲ ಹೋಗಿ ಆಟ ಆಡೋದ್ರಿಂದ ತುಂಬಾ ಡೆತ್ಗಳಾಗಿದೆಯಂತೆ. ಪಾಸ್ಟ್ 2 months ಇಂದ ತುಂಬಾ ಡೆತ್ಗಳಾಗ್ತಿದೆ. ಸೊ ನಾವೇ ಮೇ ಬಿ ಬ್ಯಾನ್ ಆಗಿರುತ್ತೆ, ಎಲ್ಲ ಬಿಡ್ತಾ ಇಲ್ಲ ಅಂತ ಅನ್ಕೊಂಡ್ವಿ. ಬೆಳಗ್ಗೆನೆ ಹೋಗ್ಬೇಕಿತ್ತು. ಆಮೇಲೆ ಗೂಗಲಲ್ಲಿ ಚೆಕ್ ಮಾಡಿದಾಗ ಏನಿಲ್ಲ, ಸ್ವಲ್ಪ ಸೆಕ್ಯೂರಿಟಿ ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡಿದ್ರೆ ಬಿಡ್ತಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಹೊರಟ್ವಿ. ನೋಡೋಣ, ಮುಂದೆ ಹೋದ್ಮೇಲೆ ಏನಾದ್ರು ಡಿಸಪಾಯಿಂಟ್ ಮಾಡ್ತಾರ ಅಂತ. ಬಿಡ್ತಾರಾ ಬಿಡಲ್ವಾ ಗೊತ್ತಿಲ್ಲ. ಲೆಟ್ಸ್ ಸಿ, ಅದೇ ಡೌಟ್ ಮೇಲೆ ಹೋಗ್ತಾ ಇದ್ವಿ. ನೋಡೋಣ. ನೋಡಿ, ಬೆಂಗಳೂರಲ್ಲಿ ಯಾರಾದರೂ ಈ ಥರ ಓಪನ್ ಆಟೋ ಫೀಲ್ ಮಾಡಿದ್ದೀರಾ? ನಮ್ಮೂರಲ್ಲಿ ಇದೆಲ್ಲ ಕಾಮನ್ ಗೈಸ್. ನೋಡಿ, ತಲಕಾಡು ಹೊಳೆ ಇಲ್ಲಿಂದನೇ ಸ್ಟಾರ್ಟ್ ಆಗ್ತಿದೆ. ಇನ್ನೇನು ಹತ್ರ ಬಂದ್ವಿ ಅನ್ಸುತ್ತೆ. ಇಲ್ಲಿ ನಾನು ವಾಲ್ಯೂಮ್ನ ಮ್ಯೂಟ್ ಮಾಡ್ತಾ ಇದ್ದೀನಿ, ಕಾಪಿರೈಟ್ ಇಶ್ಯೂ ಆಗಬಾರ್ದು ಅಂತ. ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ನಾವು ದಾರಿ ತಪ್ಪಿ ಎಲ್ಲೋ ಮುಂದೆ ಬಂದ್ಬಿಟ್ಟಿದ್ದೀವಿ. ನಮ್ಮ ಹಸ್ಬೆಂಡ್ ಅಡ್ರೆಸ್ ಕೇಳಕ್ ಹೋಗಿದ್ದಾರೆ. ನೋಡಿ ಗೈಸ್, ಇವಾಗ ಅಡ್ರೆಸ್ ಕೇಳೋಣ ಅಂತ ಹೋಗಿ ಕೇಳಿದ್ವಿ. ಇದೇ ಊರವ್ರವರು, ಬಟ್ ಅವ್ರು ಏನ್ ಹೇಳ್ತಿದ್ದಾರೆ, ನಮ್ಗೆ ಅಡ್ರೆಸ್ ಬೇಕು ಫುಲ್ಲು. ನಾವು ಅದೇ ನದಿ ಹತ್ರ ಹೋಗಕ್ಕೆ ಅಡ್ರೆಸ್ ಹೇಳಿ ಅಂದ್ರೆ, ಅಲ್ಲಿ ಆಲ್ಮೋಸ್ಟ್ ಕಾಲೇಜ್ ಹುಡುಗರೇನೋ 10 ಜನ ಹೋಗಿದ್ರಂತೆ. ಅದ್ರಲ್ಲಿ 4 ಜನ ಡೆತ್ ಆಗಿದ್ದಾರೆ. 2 ಬಾಡಿ ಸಿಕ್ಕಿದ್ಯಂತೆ, 2 ಸಿಕ್ಕಿಲ್ವಂತೆ. ನೋಡಿ, ಅದಕ್ಕೆ ಅವ್ರು ಹುಷಾರಾಗಿ ಆಡ್ಕೊಂಡ್ ಬನ್ನಿ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೀರಾ ಅಂದ್ರು. ನಮಗ್ ಬಂಡ ಧೈರ್ಯ. ನೋಡೋಣ, ಅಲ್ಲಿ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಆಲ್ಮೋಸ್ಟ್ ಇನ್ನು 1 minute ಇದೆ ರೀಚ್ ಆಗಕ್ಕೆ. ಓಕೆ, ಆ್ಯಕ್ಚುಲಿ ನದಿಗೆ ಬಿಡ್ತಾ ಇಲ್ಲ ಅಂತೆ, ರೆಸ್ಟ್ರಿಕ್ಷನ್ಸ್ ಇದೆ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಇದು ವೈದ್ಯನಾಥೇಶ್ವರ ದೇವಸ್ಥಾನ ತಲಕಾಡಲ್ಲಿ. ನಾವಿವಾಗ ಬಂದಿರೋದು ವೈದ್ಯನಾಥೇಶ್ವರ. ಇಲ್ಲಿ 5 ದೇವಸ್ಥಾನಗಳಿದ್ದಾವೆ. ಒಂದು ವೈದ್ಯನಾಥೇಶ್ವರ, ಇದೇ ಮೇಯ್ನು. ಆ್ಯಂಡ್ ಇಲ್ಲಿಂದ ನಾವು 1 ಕಿಲೋಮೀಟರ್ ಹೋದರೆ ಪಾತಾಳೇಶ್ವರ, ಅರ್ಕೇಶ್ವರ, ಮಲ್ಲಿಕಾರ್ಜುನ ಮತ್ತು ಮರಳೇಶ್ವರ ದೇವಸ್ಥಾನಗಳಿರುತ್ತೆ. ಒಟ್ಟು 5 ಶಿವನ ದೇವಸ್ಥಾನ ಇದು. ಸೊ ಈ ದೇವಸ್ಥಾನಗಳು ಮರಳಿಂದ ಆವರಿಸ್ಕೊಂಡಿರುತ್ತೆ. ಇದು ನಾವು ಸುಮಾರು ನಡ್ಕೊಂಡು ಹೋಗ್ತಾ ಇದ್ದಾಗೆ ಫೀಲ್ ಆಗುತ್ತೆ, ಏನೋ ಬೀಚಲ್ಲಿ
ಮರಳಲ್ಲಿ ನಡ್ಕೊಂಡು ಹೋಗ್ತೀವಲ್ಲ ಅದೇ ಥರ ತಲಕಾಡಿನ ವಿಶೇಷತೆನೇ ಅದು ದೇವಸ್ಥಾನಗಳು ಮರಳಿಂದ ಕವರ್ ಆಗಿರುತ್ತೆ ಗೈಸ್. ತುಂಬ ಆಶ್ಚರ್ಯ ಆಗುತ್ತೆ ನಿಜವಾಗ್ಲೂ. ನೋಡಿ ಇಲ್ಲಿ 5 ಶಿವಲಿಂಗಗಳಿವೆ. ತುಂಬ ಪ್ರಶಾಂತವಾಗಿದೆ ಜಾಗ ಮಾತ್ರ ಇಲ್ಲಿ. ಗೈಸ್ ಇವಾಗ ನಮ್ಮ ಅಕ್ಕನ ಕೇಳೋಣ, ಅವಳಿಗಿದು ಅವಾಗವಾಗ ಬರ್ತಿರ್ತಾಳೆ, ಏನು ಇನ್ಫಾರ್ಮೇಷನ್ ಗೊತ್ತು ಅಂತ ಕೇಳೋಣ ಅಂದರೆ ತಪ್ಪಿಸ್ಕೊಂಡು ನೋಡಿ ಗೈಸ್, ಫ್ಯಾಮಿಲಿ ಅಂದಮೇಲೆ ವ್ಲಾಗ್ಸಿಗೆಲ್ಲ ಸಪೋರ್ಟ್ ಮಾಡಬೇಕು ಅಂತಾರೆ. ನೋ ಸಪೋರ್ಟ್ ನಥಿಂಗ್. ಫ್ರೆಂಡ್ಸ್ ಸಪೋರ್ಟ್ ಮಾಡ್ತೀನಿ ಅಷ್ಟೇ, ಬಟ್ ನಮ್ಗೆ ಇನ್ಫಾರ್ಮೇಷನ್ ಬರ್ತದೆ. ಇವಾಗ ದರ್ಶನ ಎಲ್ಲ ಮುಗೀತು ಗೈಸ್. ತುಂಬ ಪ್ರಶಾಂತವಾಗಿದೆ ದೇವಸ್ಥಾನ ಮಾತ್ರ. ವೈದ್ಯನಾಥೇಶ್ವರ ಟೆಂಪಲ್ ದರ್ಶನ ಆಯಿತು. ನೆಕ್ಸ್ಟು ನಾವು ಪಾತಾಳೇಶ್ವರಕ್ಕೆ ಹೋಗಬೇಕು. ಇಲ್ಲೇ ಸ್ವಲ್ಪ ಮುಂದೆ ಇದೆ. ಯಾರೂ ಇಲ್ಲ ಇವತ್ತು ಜನ ನೋಡಿ. ವೀಕೆಂಡ್ ಆದರೂ ಯಾರೂ ಇನ್ನೂ ಬಂದಿಲ್ಲ. ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನದಿ ಕಡೆ ಹೊರಟ್ವಿ. ಯಾರೂ ಆಟಾಡ್ತಿಲ್ಲ ಗೈಸ್ ನೋಡಿ. ಮುಂದೆ ಹೋಗೋಕ್ಕೂ ಬಿಡ್ತಾಯಿಲ್ಲ ಗೈಸ್. ಪೊಲೀಸವ್ರು ಇಲ್ಲೇ ಕೂತಿದ್ದಾರೆ, ಯಾರನ್ನೂ ಬಿಡ್ತಾಯಿಲ್ಲ. ಸೊ ಅಟ್ಲೀಸ್ಟ್ ಮಕ್ಳಿಗೆ ಖುಷಿ ಆಗಲಿ ಅಂದ್ಬಿಟ್ಟು ಇಲ್ಲಿ ಹಾರ್ಸ್ ರೈಡಿಂಗ್ ಇತ್ತು. ಮಕ್ಕಳು ನೋಡಿದ ತಕ್ಷಣ ಹೋಗ್ತೀವಿ ಅಂದರು. ಸೊ ಮಕ್ಳಿಗೆ ಇವಾಗ ರೈಡಿಗೆ ಕಳಿಸ್ತಾ ಇದ್ದೀವಿ. ಆ ಕುದುರೆ ನೋಡಿ ಆ್ಯಕ್ಷನ್ ಮಾಡ್ತು. ಕುತ್ಕೊಂಡಿದ್ದ ತಕ್ಷಣ ಹೋಗೋಣ ನಡೀರಿ ಅಂತ. ಅದು ನೋಡಿ ಪ್ರಾಣಿಗಳಿಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆಲ್ಲ, ಮಾತೊಂದಿಲ್ಲ ಅಷ್ಟೇ ಇವುಗಳಿಗೆ. ಅದೊಂದು ಸ್ಮಾಲ್ ಗೆಸ್ಚರ್ಸು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ. ಸಾಕಂತ ಎಷ್ಟು ಬುದ್ಧಿ ನೋಡಿ ಅನಿಮಲ್. ಅದನ್ನ ಇಟ್ಕೋಪ ಬೇಬ, ಅದನ್ನ ಇಟ್ಕೋ. ಇವ್ರು ನೋಡಿ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್. ಹೋಗ್ತಾ ದಾರಿಲೊಂದು ಕಾವಲಿ ಸಿಕ್ತು. ಎಲ್ಲರೂ ಅಲ್ಲೇ ಆಟಾಡ್ತಿದ್ರು. ಸೊ ನಾವು ಅಲ್ಲೇ ಇಳಿದು 1 hour ಚೆನ್ನಾಗಿ ಆಟಾಡಿಕೊಂಡು ಮನೆ ಕಡೆ ಹೊರಟ್ವಿ. ಗೈಸ್ ಅಲ್ಲಿ ಫುಲ್ ಡಿಸಪಾಯಿಂಟ್ ಆಗೋಗ್ಬಿಟ್ಟಿತ್ತು ನಮ್ಗೆ, ಅಲ್ಲಿ ನೀರಲ್ಲಿ ಆಟಾಡಕ್ ಬಿಟ್ಟಿಲ್ಲ ಅಂತ. ಬಟ್ ನಾವು ಹೋಗ್ತಾ ದಾರಿಲಿ ಒಂದು ಕಾವಲಿ ನೋಡಿದ್ವಿ. ಚಾನಲ್ ತರ ನೀರ್ ಸಖತ್ ಹರಿತಾ ಇತ್ತು. ನೀರ್ ತುಂಬಾನೇ ಫೋರ್ಸ್ ಆಗಿ ಬರ್ತಾ ಇತ್ತು. ಸೊ ಅದ್ರಲ್ಲಿ ಎಲ್ಲಾರು ಚೆನ್ನಾಗಿ ಮುಳುಗಿ ಆಟ ಆಡಿ ಫುಲ್ ಎಂಜಾಯ್ ಮಾಡಿದ್ವಿ. ಒಂಥರ ಈ ಬಿಸಿಲೊತ್ತಲ್ಲಿ ತಣ್ಣೀರಲ್ಲಿ ಮುಳುಗಿ ಎದ್ರೆ ಎಷ್ಟು ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿತ್ತು. ಸೊ ಎಲ್ಲ ಮುಗೀತು, ಇವಾಗ ಹೊರಟ್ವಿ. ನೆಕ್ಸ್ಟ್ ಒಂದು ಸರ್ಪ್ರೈಸ್ ಇದೆ. ನಮ್ಮ ಮಗಳಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಮುಂದೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್ ಮನೆಗೆ ಹೋದ್ಮೇಲೆ. ತಲಕಾಡಿಂದ ಬಂದ್ವಿ. ಇವತ್ತು ಇಶಾನ್ ಬರ್ಡೇ ಇರೋದ್ರಿಂದ ಇನ್ಸ್ಟಂಟಾಗಿ ಬೇಗ ಒಂದು ಡೆಕೋರೇಷನ್ ಮಾಡಿ ಅವನಿಗೆ ಕೇಕ್ ಕಟಿಂಗ್ ಮಾಡಿಸೋಣ ಅಂತ ಇದ್ದೀವಿ. ನೋಡೋಣ ಅವನಿಗೆ ಎಷ್ಟು ಖುಷಿ ಆಗ್ತಾನೆ ಅಂತ ತೋರಿಸ್ತೀನಿ. ನೋಡಿ ಅವ್ರ ಅಪ್ಪ ಮತ್ತು ಅವ್ರ ತಾತ ಇಬ್ಬರು ಸೇರಿಕೊಂಡು ಇಶಾನ್ ಬರ್ಡೇಗೆ ಡೆಕೋರೇಷನ್ ಮಾಡ್ತಿದ್ದಾರೆ ಬೇಗ. ಆಲ್ಮೋಸ್ಟ್ 8:30 ಆಗಿಬಿಟ್ಟಿದೆ. ಪಾಪ ಲೇಟ್ ಆಗೋಯ್ತು. ಬೇಗ ಬರೋಣ ಅಂದ್ಕೊಂಡ್ವಿ, ಆಗಿಲ್ಲ. ನೋಡೋಣ ಇಶಾಂತ್ ಎಷ್ಟು ಸರ್ಪ್ರೈಸ್ ಆಗ್ತಾನೆ ಅಂತ. ನೋಡಿ 10 minutesಲ್ಲಿ ಇಶಾಂತ್ ಬರ್ಡೇ ಡೆಕೋರೇಷನ್ ಮುಗೀತು. ತುಂಬ ಚಿಕ್ಕದಾಗಿ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಇಶಾಂತಿಗೆ ಒಂದು ಸರ್ಪ್ರೈಸ್ ಇದೆ ಇವಾಗ. Happy birthday to you. Happy birthday to you. Happy birthday to you. Happy birthday dear Ishan. Happy birthday to you. May God bless you. ಚಪ್ಪಲಿ ಮೇಲೆ ಇನ್ನೊಂದು ಟೈರು ನೀರು
ನಮ್ಮ ಇಶಾನ್ ಬರ್ಡೇ ಈಗ ಆಯ್ತು, ತುಂಬಾ ಸರ್ಪ್ರೈಸ್ ಆದ ಮಾತ್ರ. ತುಂಬಾ ಖುಷಿ ಆಯ್ತಾ ಮಗ್ನೆ? ಖುಷಿ ಆಯ್ತಾ? ಐ ಯು ಹ್ಯಾಪಿ? ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಐ ಲವ್ ಯು. ಇಶಾಂತ್ಗೆ ಎಲ್ಲ ಬ್ಲೆಸ್ಸಿಂಗ್ಸ್ ಇರಲಿ. ಇದು ಒಂದು 6th ಇಯರ್ ಬರ್ಡೇ. ಊರಿಗೆ ಬಂದು ಅವ್ರ ಅಜ್ಜಿ ತಾತ ಮನೇಲಿ ಸೆಲೆಬ್ರೇಟ್ ಮಾಡಿದ್ದಂತೂ ಅವನಿಗೆ ತುಂಬ ಖುಷಿಯಾಗಿದೆ. ಆ್ಯಂಡ್ ನಮಗೂ ಅಷ್ಟೇ ತುಂಬ ಖುಷಿ ಆಗ್ತಿದೆ ಇಲ್ಲಿ ಸೆಲೆಬ್ರೇಟ್ ಮಾಡಿದ್ದು. ಎಲ್ಲರೂ ನನ್ನ ಬ್ಲಾಗ್ ನೋಡ್ತಿರೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.